ಎಲ್ಲರಿಗೂ ಅಷ್ಟೇ ಒಂದಲ್ಲ ಒಂದು ಕೊರತೆ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಒಬ್ರಿಗೆ ಐಶ್ವರ್ಯದ ಕೊರತೆ ಇರ್ಬೋದು, ಒಬ್ರಿಗೆ ದುಡ್ಡಿನ ಕೊರತೆ ಇರಬಹುದು, ಆರೋಗ್ಯದ ಕೊರತೆ ಇರಬಹುದು, ಎಲ್ಲ ಇದೆ ಮೇಡಮ್. ಸುಖ, ನೆಮ್ಮದಿ, ಶಾಂತಿ ಇಲ್ಲ ಅನ್ನೋ ಕೊರತೆ ಇರ್ಬೋದು, ಇಲ್ಲ ನಮ್ಮ ಮಕ್ಕಳು ಓದ್ತಾ ಇಲ್ಲ, ಏನೋ ಸಮಸ್ಯೆ ಇದೆ ಅನ್ನೋಂಥದ್ದು ಇರ್ಬೋದು. ನಮಗೆಲ್ಲ ಕೊಟ್ಟಿದ್ದಾನೆ, ಆದರೂ ಇದು ಏನೋ ಒಂದು ಪ್ರಾಬ್ಲಮ್ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ಆ ಒಂದು ಪ್ರಾಬ್ಲಮ್ ಬಗ್ಗೆ ಹೆಚ್ಚಾಗಿ ಥಿಂಕ್ ಮಾಡೋವಂಥದ್ದು, ಕೆಲವರು ತುಂಬಾ ನೆಗೆಟಿವ್ ಆಗಿ ಆಲೋಚನೆ ಮಾಡೋವಂಥದ್ದು, ಏನೋ ಸರಿಯಾಗಿಲ್ಲ ನಮ್ಮ ಲೈಫಲ್ಲಿ, ಏನೋ ಸ್ಟಕ್ ಆಗಿದ್ದೀವಿ ನಾವು, ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋವಂಥದ್ದು. ಓಂ ಚಂದ್ರಮಸೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ತುಂಬ ವಿಭಿನ್ನವಾಗಿರುವಂಥ ಒಂದು ಟಾಪಿಕ್ ಜೊತೆಗೆ ಮಾತಾಡೋಣ ಬನ್ನಿ. ತುಂಬ ವಿಭಿನ್ನವಾಗಿರುವಂತಹ ಒಂದು ಪರಿಹಾರ, ತುಂಬ ಸರಳವಾಗಿರುವಂಥ ಪರಿಹಾರ ಅಂತ ಹೇಳ್ಬೋದು. ನಾನು ಇವತ್ತು ನಿಮಗೆ ಒಂದು 3 ಪರಿಹಾರಗಳು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀರಿನಲ್ಲಿ ಮಾಡುವಂಥದ್ದು. ಏನಪ್ಪ ಇದು, ನೀರಲ್ಲಿ ಪರಿಹಾರ ಮಾಡಬಹುದಾ? ನೀರಲ್ಲೂ ಸಹ ನಾವೇನಾದರೂ ಒಂದು ಪರಿಹಾರಗಳನ್ನ ನಡೆಸಬಹುದಾ? ನಾನಿದು ಇವತ್ತಿನ ಪರಿಹಾರ ನಾಟ್ ಓನ್ಲಿ ನಾನು ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅಥವಾ ನಿಮ್ಮ ಒಂದು ಸಮಸ್ಯೆಗಳಿಗೆ ಪ್ರಕಾರವಾಗಿ ಅಂತಲೂ ಅಲ್ಲ, ನಿಮ್ಮ ಆರೋಗ್ಯದ ವಿಚಾರವಾಗಿಯೂ ಸಹ ಮತ್ತು ಈ ಒಂದು ಆಯುರ್ವೇದದ ವಿಚಾರವಾಗಿಯೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾರೆ ತುಂಬ ವಿಶೇಷವಾಗಿರುವಂಥದ್ದು ಅಂತ. ಸೊ ನಮ್ಮ ದೇಹಕ್ಕೇ ನಮಗೆ 70% ಆಫ್ ವಾಟರ್ ಬೇಕು ಅಂತಂದರೆ ನಮ್ಮ ಕಣ್ಮುಂದೆ ಕಾಣ್ತಿರುವಂತಹ ನೀರಿನಲ್ಲಿ ನಾವು ಎಷ್ಟೆಲ್ಲ ಪರಿಹಾರ ಮಾಡ್ಕೊಳ್ಬೋದು. ಕರೆಕ್ಟ್. ಸೊ ಒನ್ ಆಫ್ ದ ಪರಿಹಾರ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋಂಥದ್ದು ವಾಟರ್ ಚಾರ್ಜ್ ಅಂತ ಹೇಳಿ, ಅಂದರೆ ಮೂನ್ ಚಾರ್ಜ್ಡ್ ವಾಟರ್ ಅಂತ ಹೇಳ್ತೀನಿ. ಸೊ ಇದು ತುಂಬ ಡಿಫ್ರೆಂಟ್ ಆಗಿರುವಂಥ ಪರಿಹಾರ, ವಿಶೇಷವಾಗಿರುವಂಥದ್ದು. ನೀವು ಎಂಥದ್ದೇ ಅಭಿಷೇಕದ ನೀರಿನಿಂದಷ್ಟು ಕೂಡ ನಿಮಗೆ ಡೈರೆಕ್ಟಾಗಿ ಚಾರ್ಜ್ ಆಗಿರುವಂತಹ ನೀರು. ನೀವು ಎಷ್ಟೆಲ್ಲ ಮಂತ್ರಗಳು ಹೇಳ್ಕೊಳ್ಬೋದು, ಎಷ್ಟೆಲ್ಲ ನೀವು ಅಭಿಷೇಕಗಳು, ನಾವು ತೀರ್ಥ ಅಂತ ಏನು ತಗೊಳ್ತೀವಿ ದೇವಸ್ಥಾನದಲ್ಲಿ, ಮಂತ್ರ ಉಪದೇಶ ಅಂದರೆ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಕೊಡುವಂತಹ ತೀರ್ಥದಷ್ಟು ಒಂದು ಚಾರ್ಜ್ ಆಗಿರುವಂತಹ ನೀರು ಆರೋಗ್ಯದ ಸಮಸ್ಯೆಗಳಲ್ಲಿ ಬೆಳ್ತಾ ಇರೋಂಥವ್ರಿಗೆ, ಮನೇಲಿ ನಾನು ಏನು ಮಾಡಿದ್ರು ಅವ್ರಿಗೆ ಸಮಸ್ಯೆಯಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಅಂಥವ್ರಿಗೆ ಈ ಒಂದು ಪರಿಹಾರ ಸೂಪರ್ವಾಗಿ ವರ್ಕ್ ಆಗುತ್ತೆ. 100% ನಾನು ಹೇಳ್ತೀನಿ, ನೀವು ಇದನ್ನು ಕರೆಕ್ಟಾಗಿ ಮಾಡಿದ್ರೆ ನೀವು ಎಂಥದ್ದೇ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನೀವು ಇಮ್ಮಿಡಿಯೇಟಾಗಿ ಅದರಿಂದ ಚೇತರಿಕೆ ಗ್ರ್ಯಾಜುವಲ್ ಆಗಿ, ಇಮಿಡಿಯೇಟ್ ಅಂತಂದರೆ ನಾನು ನಿನ್ನೆ ಮಲಗಿದ್ದೆ ಮೇಡಮ್ ಇವತ್ತು ಎದ್ಬಿಡ್ತೀನಿ, ಆ ರೀತಿ ಇಲ್ಲ. ನಿಮಗೆ ಗ್ರ್ಯಾಜುವಲ್ ಆಗಿ ಖಂಡಿತ ಅದು ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇಟ್ಸ್ ಅ ರಿಯಲ್ ನಮ್ಮ ಕಣ್ಣು ಮುಂದೆ. ನಾವು ಏನೋ ಒಂದು ಸಮಸ್ಯೆ ಇತ್ತು ಅಂತಂದರೆ ನೀವು ಬಿಸಿಲಿಗೆ ಹೋಗಿ, ಏನೋ ಒಂದು ಆರೋಗ್ಯದ ಪ್ರಾಬ್ಲಮ್ ಇದೆ, ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದರೆ ನಿಮ್ಗೆ ಎಷ್ಟು ಒಂಥರ ಲವಲವಿಕೆ ಆಗುತ್ತೆ, ಆರೋಗ್ಯದ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಆ ಒಂದು ರೇಯಸಿಂದ ನಮಗೇನು ವೈಬ್ರೇಷನ್ಸ್ ಬರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲೇ ಕತ್ತಲಿನಲ್ಲಿ ನಮಗೆ ಚಂದ್ರನ ಒಂದು ವೈಬ್ರೇಷನ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಬ್ಲಡ್ ಪ್ಯೂರಿಫಿಕೇಷನ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಚಂದ್ರನ ಒಂದು ವೈಬ್ರೇಷನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೂರ್ಯನ ವೈಬ್ರೇಷನ್ಸ್ಗೆ ನೀವು ಡೆಫಿನೆಟ್ಲಿ ಬೆಳಗ್ಗೆ ಎದ್ದೊಳ್ಬೋದು, ಬೇಕಾಗಿರುವಂತಹ ಒಂದು ವಿಟಮಿನ್ ಡಿ ನೀವು ಒಂದು 10 ನಿಮಿಷ ನಿಂತ್ಕೊಂಡ್ರೂ ಸಹ ಆ ಒಂದು ವೈಬ್ರೇಷನ್ಸ್ನ ಈಸಿಯಾಗಿ ನಮ್ಮ ಬಾಡಿ ಸೆಲ್ಫ್ ಹೀಲ್ ಮಾಡ್ಕೊಳ್ಳುತ್ತೆ. ಸೊ ಅದೇ ಥರ ಚಂದ್ರನಿಂದ ಬರುವಂಥದ್ದನ್ನು ನಮ್ಮ ಮನೇಲಿರುವಂತಹ ಒಂದು ನೀರಿನಲ್ಲೇ ನಾವು ಅದನ್ನು ಚಾರ್ಜ್ ಮಾಡ್ಕೋಬಹುದು. ಸೊ ನಿಮ್ಮ ಮನೆಯಲ್ಲಿ ಗ್ಲಾಸ್ ಬೌಲ್ ಅಥವಾ ಗ್ಲಾಸ್ ಬಾಟಲ್ಲು, ಮೇಡಮ್ ಪ್ಲಾಸ್ಟಿಕ್ಕು ಇದೆ, ಟ್ರಾನ್ಸ್ಪರೆಂಟ್ ಇದೆ, ಖಂಡಿತ ಬೇಡ. ಪ್ಲಾಸ್ಟಿಕ್ ಮೆಟೀರಿಯಲಿಂದ ನಿಮಗೆ ಆ ವೈಬ್ರೇಷನ್ಸು, ಆ ಒಂದು ವೇವ್ಸು ಕಂಪ್ಲೀಟಾಗಿ ಒಳಗಡೆ ಬರೋದಿಲ್ಲ. ಅದು ಎಷ್ಟು ಕೆಮಿಕಲ್ಸ್ನ ಅದನ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಮೆಟೀರಿಯಲ್ ಬೇಡ. ಬೇರೆ ಮೆಟಲ್ಸ್ ಹೇಳ್ಬೋದು, ಬಟ್ ಏನಂದರೆ ಮೆಟಲಿಂದ ಅದು ಟ್ರಾನ್ಸ್ಪರೆನ್ಸಿ ಇಲ್ದಿರೋದ್ರಿಂದ ನೀವು ಒಂದೇ ಕಡೆ ಇಡಬೇಕಾಗುತ್ತೆ. ಹಾಗಾಗಿ ಮೆಟಲ್ಲು ಬೇಡ. ಗ್ಲಾಸ್ ಬೆಸ್ಟ್ ಈ ಒಂದು ವಿಚಾರದಲ್ಲಿ. ಶನೇಶ್ವರನ ತತ್ವ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಗ್ಲಾಸ್ನ ಶನೇಶ್ವರನಿಗೆ ನಾವು ಇದು ಮಾಡ್ತೀವಿ, ಹೋಲಿಸ್ತೀವಿ. ಸೊ ಶನೇಶ್ವರನ ತತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಯಾವುದೇ ಇರಲಿ, ಆರೋಗ್ಯ ತುಂಬ ಇದಾಗ್ತಿದೆ, ಹದಗೆಡ್ತಾ ಇದೆ, ಏನಾಗ್ತಿದೆ ಗೊತ್ತಾಗ್ತಿಲ್ಲ, ಏನು ಸಮಸ್ಯೆ ಗೊತ್ತಾಗ್ತಿಲ್ಲ, ಮೈಂಡ್ ಅಂತೂ ಒಂಥರ ಎಷ್ಟು ಬೇಜಾರಾಗ್ತಿದೆ ಅಂದರೆ ನನಗೆ ಎದ್ದೊಳಕ್ಕೂ ಆಗಲ್ಲ, ಪೂಜೆ ಮಾಡೋಕ್ಕೆ ಮನಸ್ಸು ಬರಲ್ಲ, ಅಥವಾ ಏನೂ ಆಗ್ತಾಯಿಲ್ಲ, ನಾನು ಏನು ಮಾಡ್ಬೋದು ಅಂಥದ್ದಕ್ಕೆ ಈ ಒಂದು ಮೂನ್ ಚಾರ್ಜ್ಡ್ ವಾಟರ್. ಈವನ್ ಎಷ್ಟೇ ಪ್ರಾಬ್ಲಮ್ಸ್ ಇರೋರ್ಗೂ ಅಷ್ಟೇ ಖಂಡಿತ ಕೊಡಿ. ಯಾವುದೇ ಏಜ್ ಗ್ರೂಪ್ ಇರಲಿ, ಮಕ್ಕಳು, ದೊಡ್ಡವರು, ತುಂಬ ಏಜ್ ಆಗಿರೋರು ಆಗ್ಬಿಟ್ಟಿದ್ದಾರೆ, ಮನೆಯಲ್ಲೇ ಕೂತ್ಕೊಂಡಿರ್ತಾರವರು, ಏನು ಎದ್ದು ಓಡಾಡೋಕ್ಕೂ ಆಗ್ತಿಲ್ಲ, ಬೆಡ್ ರಿಡನ್ ಆಗಿಬಿಟ್ಟಿದ್ದಾರೆ, ಇಂಥವ್ರಿಗಾದ್ರೂ ಸಹ ನೀವು ಈ ಪರಿಹಾರನ ಮಾಡಬಹುದು. ಮೂನ್ ಚಾರ್ಜ್ಡ್ ವಾಟರ್ ಅದು ನೀವು ಹುಣ್ಣಿಮೆ ದಿನ ಮಾಡಬೇಕು. ಗ್ಲಾಸಲ್ಲಿ ಕಂಪ್ಲೀಟ್ ನೀರನ್ನು ತುಂಬಿಸಿ ಚಂದ್ರನ ಬಿಂಬ ಆ ನೀರಿನ ಮೇಲೆ ಬೀಳೋ ರೀತಿಯಲ್ಲಿ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಾನೀಗ ಆಲ್ರೆಡಿ ಈ ಪರಿಹಾರ ಇನ್ನೊಂದು ವೀಡಿಯೋದಲ್ಲೂ ಸಹ ತಿಳಿಸಿದ್ದೀನಿ, ಮಿಸ್ ಆಗಿತ್ತು ಅಂತಂದರೆ ಖಂಡಿತ ಅದನ್ನು ವಾಚ್ ಮಾಡಿ. ಸೊ ಹುಣ್ಣಿಮೆ ದಿನ ಹುಟ್ಟಿರೋರು ಸಹ ಈ ಒಂದು ಪರಿಹಾರನ 100% ಮಾಡಿ. ನಿಮ್ಮ ಲೈಫ್ ಪೂರ್ತಿ ಹೇರಳವಾಗಿರೋಂಥ ಅಬಂಡೆನ್ಸ್ನ, ಮೇಡಮ್ ಅಬಂಡೆನ್ಸ್ ಇಟ್ಸ್ ನಾಟ್ ಅಬಂಡೆನ್ಸ್ ಇಸ್ ಇನ್ ವಾಟರ್. ಆ್ಯಕ್ಚುಲಿ ನೀರಿನಲ್ಲೇ ನಂಗೆ ಅಬಂಡೆನ್ಸ್. ನಮ್ಮ ಈವನ್ ಅರ್ತ್ ಕೂಡ, ನಮ್ಮ ಒಂದು ಭೂಮಿ ಎಷ್ಟು ಪರ್ಸೆಂಟ್ ಇದೆ, % ಆಫ್ ವಾಟರ್, 70% ತುಂಬಿಕೊಂಡಿದೆ ನೀರು. ಬರೀ ನಮಗೆ ಸಿಗುವಂಥದ್ದು 30% ಆಫ್ ಲ್ಯಾಂಡ್ ಅಲ್ವಾ. ಅಬಂಡೆನ್ಸ್ ಇಸ್ ಇನ್ ವಾಟರ್. ಸೊ ಅದೇ ಥರ ಎರಡನೇ ಒಂದು ಪರಿಹಾರ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ನಮಗೇನೂ ಆಗ್ತಾ ಇಲ್ಲ. ವಾಟರ್ ಫಾಲ್ ಫೋಟೋ ನೋಡಿರ್ತೀರ ನೀವು, ತುಂಬ ಜನಗಳು ಮನೇಲಿ ಹಾಕಿರ್ತಾರೆ. ಸೊ ಒಂದು ವಾಟರ್ ಫಾಲ್ ಫೋಟೋನ ನೀವು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ, ಈಶಾನ್ಯದ ದಿಕ್ಕಿನಲ್ಲಿ ನೀವು ಆ ಒಂದು ಫೋಟೋನ ಹಾಕ್ಕೊಳ್ಳಿ. ಇದು ಬರೀ ಮನೆಯಲ್ಲಿ ಹೇರಳ ಸಂಪತ್ತಿಗೋಸ್ಕರ
ಅಂತಲ್ಲ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಜಗಳಗಳು ಕಡಿಮೆ ಆಗುತ್ತೆ. ಸಣ್ಣ ಸಣ್ಣದಕ್ಕೂ ಜಗಳಗಳು ಕಾಡ್ತಾ ಇರುತ್ತೆ. ಏನೋ ಒಂದು ಚಿಕ್ಕದಾಗ ಒಂದು ಉಪ್ಪು ಕಡಿಮೆ ಆಯಿತು ಅದಕ್ಕೂ ಜಗಳ, ಒಂದು ಸಕ್ಕರೆ ಕಡಿಮೆ ಆಯಿತು ಜಗಳ. ಆ ಜಗಳಗಳು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಬ್ಬರು ಡಿವೋರ್ಸ್ ಲೆವೆಲ್ವರೆಗೂ ಹೋಗುತ್ತೆ. ಇಷ್ಟು ಸಣ್ಣದಕ್ಕೋಸ್ಕರ ನಾವು ಜಗಳ ಮಾಡ್ಕೊಂಡ್ವಾ ಅನ್ನೋ ಥರ. ಒಬ್ರು ಮಾತೊಬ್ರು ಕೇಳ್ತಾ ಇರೋದಿಲ್ಲ, ಒಬ್ರಂದ್ರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ, ಒಬ್ರು ಮುಖ ನೋಡಿದ್ರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ. ಈ ರೀತಿಯಾದ ಸಮಸ್ಯೆಗಳಿಗೆಲ್ಲನೂ ಈ ಒಂದು ವಾಟರ್ಫಾಲ್ ಫೋಟೋ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಹಾಕಿ ಬಾಂಧವ್ಯ ಕ್ರಿಯೇಟ್ ಆಗುತ್ತೆ, ಮನೇಲಿ ಒಂದು ಸಾಮರಸ್ಯ ಕ್ರಿಯೇಟ್ ಆಗುತ್ತೆ, ಕಂಪ್ಯಾಟಬಿಲಿಟಿ ಅಂತ ಒಂದೊಂದು ಬರುತ್ತೆ. ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆನ್ಸಿ, ಇಟ್ಸ್ ಅಗೇನ್ ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್. ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಲೇಬೇಕು. ಮನೆಯಲ್ಲಿ ಫ್ಯಾಮಿಲಿ ಅಂತ ಅಂದಮೇಲೆ ಒಂದು ಫ್ಯಾಮಿಲಿಯಲ್ಲೂ ಕೂಡ ನಿಮ್ಮಲ್ಲಿ ಇಂಡಿಫ್ರೆನ್ಸಸ್ ಇತ್ತು ಅಂತಂದರೆ ನೀವು ಹೊರಗಡೆ ಜೀವನ ಮಾಡಲಿಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊಸೈಟಿಯಲ್ಲಿ ಕಾಂಟ್ಯಾಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವೊಬ್ಬರು ನಾಟ್ ಓನ್ಲಿ ಒಂದು ವ್ಯಕ್ತಿ ಅಂತಾಗಲಿ ಗುರುತಿಸಲ್ಲ, ನೀವು ಈವನ್ ಸೊಸೈಟಿನಲ್ಲೂ ಕೂಡ ಒಬ್ಬ ಇಂಪಾರ್ಟೆಂಟ್ ಆಗಿರೋಂಥ ಪರ್ಸನಾಲಿಟಿ ಅನ್ನೋದು ರೀತಿಯಲ್ಲೂ ಗುರುತಿಸಬೇಕಾಗತ್ತೆ. ಎಷ್ಟು ಜನ ಆರ್ಟಿಸ್ಟ್ಸ್ ಇರ್ತೀರಾ, ಮೀಡಿಯಾ ಫೀಲ್ಡ್ಸಲ್ಲಿ ನೀವು ಕೆಲಸ ಮಾಡೋಂಥವ್ರು ಇರ್ತೀರಾ, ಇವೆಲ್ಲ ನಿಮಗೆ ಕಾಂಟ್ಯಾಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊಸೈಟಿ ಕಾಂಟ್ಯಾಕ್ಟ್ಸ್, ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಕೂಡ ಈ ಒಂದು ವಾಟರ್ಫಾಲ್ ಫೋಟೋ ನಾರ್ತ್ ಡೈರೆಕ್ಷನ್ ತುಂಬ ಇಂಪಾರ್ಟೆಂಟು. ಮೂರನೇ ಇಂಪಾರ್ಟೆಂಟ್ ಆಗಿರೋಂಥ ಪರಿಹಾರ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ತುಂಬ ಜನ ತಾಯಂದರು ಮನೇಲಿ ಮಕ್ಕಳನ್ನ ಮಾತು ಕೇಳ್ತಾ ಇಲ್ಲ, ಏನು ಹೇಳಿದ್ರು ಕೇಳಲ್ಲ, ಏನು ಮಾಡಿದ್ರು ಮೊಬೈಲ್ ಫೋನ್ ಇಟ್ಕೊಂಡಿರ್ತಾರೆ, ಎಷ್ಟು ಇದು ಮಾಡಿದ್ರು ಮಾತೇ ಕೇಳೋದಿಲ್ಲ. ಈವನ್ ಮಕ್ಕಳು ಆಟಿಸಮ್ ಇರೋವಂಥವ್ರು, ಆ್ಯಕ್ಚುಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಆ ಒಂದು ಪೇರೆಂಟ್ಸ್ಗೆ ಗೊತ್ತು. ಆಟಿಸಮ್ ಇರೋಂತಹ ಮಕ್ಕಳಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಆ ಪೇರೆಂಟ್ಸ್ಗೆ ತುಂಬ ಜಾಸ್ತಿ ಗೊತ್ತಿರುತ್ತೆ. ಸೊ ಈ ರೀತಿ ಮಕ್ಕಳ ವಿಚಾರವಾಗಿ ನಾನು ಏನು ಮಾಡಿದ್ರು ವರ್ಕ್ ಆಗ್ತಿಲ್ಲ ಮೇಡಮ್, ಅಥವಾ ನಿಮಗೂ ಅಷ್ಟೇ, ನಾನು ಡಿಸೈರ್ಡ್ ಜಾಬ್ ನೋಡ್ತಾ ಇದ್ದೀನಿ, ಈವನ್ ಎಜುಕೇಷನ್ ಇರೋವಂಥವ್ರು, ಓದ್ತಾ ಇರೋವಂಥವ್ರು ಕೂಡ ಅವರು ಮಾಡಬಹುದು, ಪೇರೆಂಟ್ಸ್ ಮಾಡಬಹುದು, ತಮ್ಮ ಮಕ್ಕಳಿಗೋಸ್ಕರ ಮಾಡ್ಬೋದು, ಪ್ರತಿಯೊಬ್ಬರಿಗೂ. ಇದಕ್ಕೂ ನಿಮಗೆ ಬೇಕಾಗಿರುವಂಥದ್ದು ಬಾಟಲ್ ಅಂದರೆ ಪ್ಲಾಸ್ಟಿಕ್ ಬೇಡ, ಗ್ಲಾಸ್ ಬಾಟಲೇ ತೊಗೊಳ್ಳಿ, ಒಳ್ಳೆಯದು. ಯಾಕಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ, ನಿಮ್ಮ ವೈಬ್ರೇಷನ್ಸು ತುಂಬ ಈಸಿಯಾಗಿ ಇದಾಗುತ್ತೆ. ಅದರಲ್ಲಿ ಅಷ್ಟೊಂದು ಕೆಮಿಕಲ್ಸ್ ಇರೋದಿಲ್ಲ, ಪ್ಲಾಸ್ಟಿಕಲ್ಲಿ ಇರೋಷ್ಟು ಕೆಮಿಕಲ್ಸ್ ಇಲ್ಲ. ಟ್ರಾನ್ಸ್ಪರೆಂಟ್ ಆಗಿರೋಂಥ ಬಾಟಲ್, ಇದರಲ್ಲಿ ನೀವು ಬೇಕಾದ್ರೆ ಯಾವುದಾದ್ರು ಮೆಟಲ್ ಬಾಟಲು ಉಪಯೋಗಿಸ್ಬಹುದು. ಮೇ ಬಿ ಕಾಪರ್ ಬಾಟಲ್, ಸ್ಟೀಲ್ ಬಾಟಲ್, ಆ ಥರ. ನೀರಿಂದು ಬಾಟಲ್, ಮೇಯ್ನಾಗಿ ನೀರಿನ ಬಾಟಲ್ ತೊಗೊಳ್ತೀರಾ, ಹತ್ತಿರ ಇಟ್ಕೊಳ್ತೀರಾ, ಎರಡೂ ಕೈ ಆ ಬಾಟಲ್ನ ಇಟ್ಕೊಳ್ತೀರಾ. ಎಷ್ಟು ಮಂತ್ರ ಚಾಂಟ್ ಮಾಡಿದಷ್ಟು ಕೂಡ ನೀವು ಅಷ್ಟು ಅಫರ್ಮೇಷನ್ ಆಗಿ ನಿಮ್ಗೆ ಅದು ವರ್ಕ್ ಆಗುತ್ತೆ. ಆ ಬಾಟಲ್ನ ಇಟ್ಕೊಂಡು ಹನುಮಾನ್ ಚಾಲೀಸ ಹೇಳ್ಕೊಳ್ಬೋದು. ಮೊದಲು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಳಿ. ನನ್ನ ಮಗು ಚೆನ್ನಾಗಿ ಓದ್ತಾ ಇರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅನ್ನೋವಂಥದ್ದು. ಆ ಒಂದು ಅಬಂಡೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕಾಸ್ಮಾಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ, ಗ್ರೋ ಆಗ್ತಿದೆ, ನಿಂಗೆ ಏನು ಬೇಕು. ನನ್ನ ಮಗು ಸ್ವಾಮಿ ವಿವೇಕಾನಂದ ರೀತಿಯಲ್ಲಿ ತುಂಬ ಒಳ್ಳೆ ಜ್ಞಾನಿ ಆಗ್ತಾ ಇದ್ದಾನೆ, ಮ್ಯಾಥಮೆಟಿಷಿಯನ್ ಆಗ್ತಿದೆ, ತುಂಬ ಚಾಣಕ್ಯನ ಒಂದು ನೀತಿ ತತ್ವಗಳು ಹೊಂದಿದೆ ನನ್ನ ಮಗು. ನೀವು ಯಾರು ಬೇಕು, ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಯಾವ ಗುರುಗಳ ಒಂದು ಅಂಶ ಬೇಕು ನಿಮ್ಮ ಮಗುಗೆ, ಆ ಒಂದು ಅಂಶಗಳನ್ನ ಸಂಕಲ್ಪ ಮಾಡ್ಕೊಳ್ಳಿ, ಅಫರ್ಮೇಷನ್ ಇಟ್ಕೊಳ್ಳಿ ಮನಸ್ಸಲ್ಲಿ, ಅದನ್ನು ಹೇಳ್ಕೊಳ್ಳಿ, ಅದನ್ನು ಇಟ್ಕೊಂಡು ಮಾತಾಡಿ. ತೊಂದರೆ ಇಲ್ಲ, ನೀವು ಅನ್ಕೋಬೋದು ಈ ಬಾಟಲ್ನ ಇಟ್ಕೊಂಡು ನಾನು ಏನಪ್ಪ ಮಾತಾಡಲಿ ಅಂತ ಹೇಳಿ, ಬಟ್ ಮಾತಾಡಿ. ಮಂತ್ರಗಳನ್ನ ಹೇಳಿದಾಗ ಆ ನೀರಿನಲ್ಲಿ ಮಾಲಿಕ್ಯೂಲ್ಸ್ ಅಬ್ಸರ್ವ್ ಮಾಡುತ್ತೆ. ಸೊ ಅದೇ ರೀತಿಯಲ್ಲೇ ನೀವು ಯಾವಾಗ ಬಾಟಲ್ನ ಇಟ್ಕೊಳ್ತೀರಾ, ಬಾಟಲ್ನ ಇಟ್ಕೊಂಡು ನೀವು ಹೇಳ್ಕೊಂಡಷ್ಟು ಒಳ್ಳೆಯದು. ಮನಸಲ್ಲೇ ಹೇಳಬೇಕಾ ಮೇಡಮ್, ಅಥವಾ ನಾನು ಬಾಯಿ ಬಿಟ್ಟು ಹೇಳಬೇಕಾ? ಖಂಡಿತ ಬಾಯಿ ಬಿಟ್ಟೇ ಹೇಳಿ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್, ನನ್ನ ಮಗುಗೆ ಒಂದು ಒಳ್ಳೆಯ ಒಂದು ಎಜುಕೇಷನ್ ಸಿಗ್ತಾ ಇದೆ, ಆಟಿಸಮಿಂದ ದೂರ ಆಗ್ತಾ ಇದ್ದಾನೆ ನನ್ನ ಮಗು. ಪ್ರತಿಯೊಂದು ನಿಮ್ಗೆ ಏನು ಸಂಕಲ್ಪ ಇದೆ, ನಿಮ್ಗೆ ಏನು ಬೇಕು ಲೈಫಲ್ಲಿ, ನಿಮಗೆ ಗೌರ್ಮೆಂಟ್ ಜಾಬ್ ಆಗ್ತಾ ಇದೆ, ನನಗೆ ಒಳ್ಳೆ ಕಡೆ ಕೆಲಸ ಸಿಗ್ತಾ ಇದೆ, ಜಾಬ್ ಚೇಂಜ್ ನೋಡ್ತಾ ಇದೆ, ನನಗೆ ಬೇಗ ಆಫರ್ ಆಗಿದೆ, ಏನು ಆಗಬೇಕು ಅದನ್ನು ಹೇಳ್ಕೊಳ್ಳಿ. ನೀವು ಹೇಳ್ಕೊಂಡಾಗ ಡೆಫಿನೆಟ್ಲಿ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ, ನಿಮ್ಮ ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ, ಅಬಂಡೆನ್ಸ್ ಕ್ರಿಯೇಟ್ ಆಗುತ್ತೆ. ಇಂಪಾರ್ಟೆಂಟ್ ಆಗಿರೋಂಥದ್ದು ತುಂಬ, ಯಾಕೆಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ತುಂಬ ಜನ ಇದರಿಂದ ಉಪಯೋಗ ಪಡ್ಕೊಳ್ತಾ ಇರೋಂಥದ್ದು. ಎಷ್ಟೋ ಹೇಳಿದೆ ನಾನೊಂದು ಬೇರೆ ಬೇರೆ ಪರಿಹಾರಗಳು ನಿಮ್ಗೆ ವರ್ಕ್ ಆಗದೆ ಇದ್ದಾಗ ಇಂಥವೆಲ್ಲ ಸರಳವಾಗಿ ಮನೇಲಿ ಎಷ್ಟು 100% ಆಗಿ ನಿಮಗೆ ವರ್ಕ್ ಆಗುತ್ತೆ. ಸೊ ಎಲ್ಲರೂ ಮಾಡ್ತಾರೆ ಇದನ್ನು ಅಂತ ಭಾವಿಸ್ತಾ, ನಿಮ್ಗೇನಾದ್ರು ಡೌಟ್ಸ್ ಇತ್ತು ಅಥವಾ ಏನಾದರೂ ಪ್ರಶ್ನೆಗಳಿತ್ತು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಸ್ಟಾಫ್ ನಿಮಗೆ ನೋಡ್ಕೊಂಡು ಗೈಡ್ ಮಾಡ್ತಾರೆ, ಅಥವಾ ನಾನು ಚೆಕ್ ಮಾಡ್ತೀನಿ ನಿಮಗೆ ಉತ್ತರ ಕೊಡಲಿಕ್ಕೆ. ಇಲ್ಲ ಮೇಡಮ್, ನಾನು ಕನ್ಸಲ್ಟೇಷನ್ ಮೂಲಕ ನಾನು ಆಲ್ರೆಡಿ ತಿಳಿಸಿದ್ದೀನಿ ನಿಮಗೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.